ನಾವು ಹೇಳಿದ್ವಿ 2,000 ರೂಪಾಯಿ ಫ್ರೀಯಾಗಿ ಕೊಡಿ ಅಂತ ಹೇಳಿದ್ವಿ ಲೇಡೀಸ್ಗೆ. ನಮಗೂ ಅದೇ ಥರ ಮಾಡಿ, ನಮಗೂ ಹೆಂಗಿರೋ ಆಟೋಲು ಬಿಸ್ನೆಸ್ ಇಲ್ಲ, ಅದಾದರೂ ಮಾಡಿರಿ. ಯಾರು ಇನ್ನೂ ಮಾಡಿಲ್ಲ ತಾನೆ. ನಾವು ಹೇಳಿದ್ವಿ 2,000 ರೂಪಾಯಿ ಫ್ರೀಯಾಗಿ ಕೊಡಿ ಅಂತ ಹೇಳಿದ್ವಿ ಲೇಡೀಸ್ಗೆ. ನಮಗೂ ಅದೇ ಥರ ಮಾಡಿ, ನಮಗೂ 2,000 ರೂಪಾಯಿ ಕೊಡಿರಿ ತಿಂಗಳಿಗೆ, ನಾವು ಪುಣ್ಯ ಕಟ್ಕೊತೀವಿ. ನಮಗೂ ಹೆಂಗಿರೋ ಆಟೋಲು ಬಿಸ್ನೆಸ್ ಇಲ್ಲ, ಅದಾದರೂ ಮಾಡಿರಿ. ನಾವೇನು ಯಾರಿಗೂ ಏನು ಮಾಡಿಲ್ವಲ್ಲ, ನಾವು ಓಟ್ ಹಾಕೋದು ನಿಮಗೆ ತಾನೆ, ಬೇರೆಯವ್ರಿಗಲ್ವಲ್ಲ. ಅದೇ ಥರ ನಮಗೂ ಒಳ್ಳೇದು ಮಾಡಿ, ನಮಗೂ ಯಾವ್ದಾರು ಒಂದು ದಾರಿ ಮಾಡಿಕೊಡಿ. ನಮಗೂ 2,000 ಕೊಡಿ ತಿಂಗಳಿಗೆ. ನಾವೇನು 10,000 ಕೇಳ್ತಾಯಿಲ್ಲ, 5,000 ಕೇಳ್ತಾಯಿಲ್ಲ. 2,000 ಕೊಡಿ, ಪ್ರತಿಯೊಂದು ಆಟೋಗೂ ಕೊಡಿ. ಸಿದ್ದರಾಮಯ್ಯ ಅವರೇ ಮಾಡ್ಬೇಕು ಆ ಥರ. ಬೇರೆವೆಲ್ಲ ಯೋಚನೆ ಮಾಡ್ತಾರಲ್ಲ, ಈಗ ಅವ್ರು ಟಾರ್ ಹಾಕೋದನ್ನ ಸಿಮೆಂಟ್ ಟಾರ್ ಹಾಕ್ತಾರೆ. ಸಿಮೆಂಟ್ ಟಾರ್ ಏನಕ್ಕೆ ಬೇಕು? ಬರೀ ಟಾರ್ ಹಾಕಿದ್ರೆ ದುಡ್ಡು ಉಳಿತದೆ ತಾನೆ. ಈಗ ನಾವು ಟ್ಯಾಕ್ಸ್ ಕಟ್ತೀವಿ ತಾನೆ ಗಾಡಿಗೆ, ಇನ್ಸೂರೆನ್ಸು ಎಲ್ಲ ಕಟ್ಟಬೇಕು. ಗಾಡಿ ಹಿಂಗಿದ್ರೆ ಒಂದು FC ಮಾಡಲ್ಲ, ಪಾಸೇ ಆಗಲ್ಲ ಗಾಡಿ, ಮಾಡ್ತಾ ಇಲ್ಲ. ಈಗ ಟಾಪ್ ಹಾಕ್ಸ್ಬೇಕು, ಟಾಪ್ ಹಾಕ್ಸಿ ಇದೆಲ್ಲ ಹಾಕ್ಸಿದ್ರೆ ನೀಟಾಗಿ ಮಾಡಿದ್ರೆ FC ಮಾಡ್ಕೊಡ್ತಾರೆ. ನಾವೆಲ್ಲೋಗೋಣ, ಯಾರು ಕೇಳೋಣ ದುಡ್ಡನ್ನ? ಏನಾಗುತ್ತೆ ಕಾಸ್ಟ್ ಅದೆಲ್ಲ ಖರ್ಚು ಗಾಡಿ? ಖರ್ಚು ಅಂದರೆ ಇವಾಗ ಟಾಪ್ ಹಾಕ್ಸಿದ್ರೆ ಅಲ್ಲಿ FC ಗೆ ಫೋಟೋ ಇದು ಮಾಡ್ತಾರೆ. ಅದಕ್ಕೆ ನಾವು ಎಲ್ಲ ದುಡ್ಡೆಲ್ಲ ಕಟ್ಟಬೇಕು. 1,000 1,500 ಕಟ್ಟಬೇಕು. ಮತ್ತು ಇನ್ಸೂರೆನ್ಸು 4,500 ರೂಪಾಯಿ. ಇವೆಲ್ಲ ನಾವು ಎಲ್ಲಿ ಹೋಗ್ಬೇಕು? ನಾವು ಇವೆಲ್ಲ ಮಾಡ್ತಕ್ಕೋದ್ರೆ ದುಡಿಯೋಕ್ಕಾಗಲ್ಲ. ಸಾಲ ಮಾಡೇ ಮಾಡಬೇಕು. ಈ ಸಾಲ ಮಾಡಿದ್ರೆ ಅದು ತೀರ್ಸೋಕ್ಕಾಗಲ್ಲ. ಇವಾಗ ಸಾಲಕ್ಕೆ ಕಟ್ಟಿದ್ರೆ ಮನೆಗೆ ಮೊದಲೇ ಇಲ್ಲ. ನಮ್ಮ ಪರಿಸ್ಥಿತಿ ಹಂಗಾಗಿದೆ. 2 ಹೆಣ್ಮಕ್ಳು ಎತ್ಕೊಂಡು ಡೈಲಿ 1 ಲೀಟ್ರ್ ಹಾಲು ಬೇಕು. ಹಾಲಿಗೆ ಅಂದರೆ 54 ರೂಪಾಯಿ ಬೇಕು. ಇಷ್ಟು ಇಟ್ಕೊಂಡು ಏನು ಮಾಡೋಣ?